ನಟ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿಸಿದ ಚಿತ್ರ. ಈ ಸಿನಿಮಾ ಅವರ ಅಭಿಮಾನಿಗಳಿಗೆ ಇಷ್ಟ ಆಗಿದೆ. ಅವರ ಕಟ್ಟಾಭಿಮಾನಿಗಳು ಪದೇ ಪದೇ ಸಿನಿಮಾನ ವೀಕ್ಷಣೆ ಮಾಡ್ತಿದ್ದಾರೆ. ಈ ಸಿನಿಮಾ ಮೊದಲ ದಿನ 13.5 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವುದಾಗಿ ತಂಡ ಹೇಳಿಕೊಂಡಿದೆ. ಈಗ ಎರಡನೇ ದಿನದ ಗಳಿಕೆ ಲೆಕ್ಕ ಸಿಕ್ಕಿದೆ. ಎರಡನೇ ದಿನವೂ ಸಿನಿಮಾ ಉತ್ತಮವಾಗಿ ಕಲೆಕ್ಷನ್ ಮಾಡಿದೆ. ಇಂದು ಹಾಗೂ ನಾಳೆ ಸಿನಿಮಾ ಅಬ್ಬರಿಸುವ ನಿರೀಕ್ಷೆ ಇದೆ. ಡೆವಿಲ್ ಸಿನಿಮಾಗೆ ಮಿಲನ್ ಪ್ರಕಾಶನ ನಿರ್ದೇಶನ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಇರುವುದರಿಂದ ಸಿನಿಮಾನ ಗೆಲ್ಲಿಸುವ ಜವಾಬ್ದಾರಿ ಅವರ ಅಭಿಮಾನಿಗಳ ಮೇಲೆ ಇದೆ. ಹೀಗಾಗಿ ಅಭಿಮಾನಿಗಳು ಸಿನಿಮಾನ ಪ್ರಚಾರ ಮಾಡಿದ್ರು. ಈಗ ಚಿತ್ರವನ್ನ ಪದೇ ಪದೇ ನೋಡುವ ಕೆಲಸ ಕೂಡ ಅವರದ್ದೇ. ದರ್ಶನ್ ಅಭಿಮಾನಿಗಳು ಡೆವಿಲ್ನ ಮತ್ತೆ ಮತ್ತೆ ನೋಡುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ. ಡೆವಿಲ್ ಸಿನಿಮಾ ಎರಡನೇ ದಿನ 3.5 ಕೋಟಿ ರೂಪಾಯಿ ಗಳಿಸಿದೆ ಎಂದು ಬಾಕ್ಸ್ ಆಫೀಸ್ ವರದಿ ಮಾಡಿದೆ. ಈ ಮೂಲಕ ಚಿತ್ರದ ಒಟ್ಟು ಕಲೆಕ್ಷನ್ 17 ಕೋಟಿ ರೂಪಾಯಿ ಆಗಿದೆ. ಎರಡೇ ದಿನಕ್ಕೆ ಚಿತ್ರ ಇಷ್ಟು ಗಳಿಕೆ ಮಾಡಿರುವುದು ನಿಜಕ್ಕೂ ದೊಡ್ಡ ವಿಷಯ. ಶುಕ್ರವಾರದ ದಿನ ಆದಾಗ್ಯೂ ಹೆಚ್ಚಿನ ಜನರು ಸಿನಿಮಾವನ್ನು ವೀಕ್ಷಿಸಿದ್ದಾರೆ. ವರದಿಯ ಪ್ರಕಾರ ಈ ಚಿತ್ರ ಮೊದಲ ದಿನ ಗಳಿಕೆ ಮಾಡಿದ್ದು 10 ಕೋಟಿ ರೂಪಾಯಿ. ಆದರೆ ತಂಡದವರು ಘೋಷಿಸಿಕೊಂಡಿದ್ದು 13.5 ಕೋಟಿ ರೂಪಾಯಿ ಎಂದು. ಡೆವಿಲ್ ಎರಡನೇ ದಿನ 3.5 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ಹೇಳಿದೆ. ತಂಡದವರು ನೀಡುವ ಲೆಕ್ಕದಲ್ಲಿ ಕೊಂಚ ಬದಲಾವಣೆ ಇರಬಹುದು. ಕಾಟೇರೆ ಸಿನಿಮಾ ಈ ಮೊದಲು ರಿಲೀಸ್ ಆಗಿ ಸಂಚಲನ ಮೂಡಿಸಿತ್ತು. ಈ ದಾಖಲೆಯನ್ನ ಡೆವಿಲ್ ಬಳಿ ಮುರಿಯೋಕೂ ಆಗುವುದೇ ಅನುಮಾನವೇ. ದುಬಾರಿ ಟಿಕೆಟ್ ದರ ಕೂಡ ಸಿನಿಮಾಗೆ ಸಹಕಾರಿಯಾಗಿದೆ. ಗಗನಕ್ಕೇರಿದ ಟಿಕೆಟ್ ದರದ ಮಧ್ಯೆಯೂ ಜನರು ಸಿನಿಮಾವನ್ನ ನೋಡ್ತಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.